ಮಾತಾಡಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸರ್, ನಿಮಗೆಲ್ಲ ಗೊತ್ತಿರೋಗೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಮೇತ ಈ ಹೊನ್ನು ಹೆಣ್ಣು ಮಣ್ಣು ಈ ಮೂರಕ್ಕೋಸ್ಕರ ಒದ್ದಾಡ್ತಾ ಇರ್ತಾರೆ. ಅದರಲ್ಲಿ ಮಣ್ಣು ಅನ್ನೋದು ಒಂದು ಇಂಪಾರ್ಟೆಂಟ್ ಜಾಗ ಆಗಿದೆ. ಸೊ ಅಂಥ ಒಂದು ಆಸ್ತಿಗಳನ್ನ ಜವಾಬ್ದಾರಿಯಿಂದ ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡ್ತಕ್ಕಂಥ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದವರು ಸಮೇತ ಮಾಡ್ತಾಯಿದ್ದಾರೆ. ಸೊ ಅದನ್ನು ಸರಿಯಾಗಿ ನೋಂದಣಿ ಮಾಡಿ ಅವ್ರಿಗೆ ಆ ಪತ್ರನ ಮುಟ್ಟಿಸೋಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋಗೆ ಸ್ಟಾಂಪ್ ಪೇಪರ್ ಬರ್ತಾಯಿತ್ತು. ಸೊ ರಾಜ ಮಹಾರಾಜ ಕಾಲದಿಂದಲೂ ಸಮೇತ 5 ಆಣೆ 6 ಆಣೆ ಸ್ಟಾಂಪ್ ಪೇಪರಿಂದ ಶುರುವಾಗಿದ್ದು ಹಲವಾರು ದಿನ ಅದರಲ್ಲೇ ನಮ್ಮ ನಮ್ಮ ಹಿರಿಯ ಪತ್ರ ಬರೋರೆಲ್ಲ ಬರ್ಕೊಂಡು ಮಾಡ್ತಾಯಿದ್ರು. ಸೊ ಒಂದು ಬಾರಿ ಇತ್ತೀಚಿನ ವರ್ಷಗಳಲ್ಲಿ ನಿಮಗೆಲ್ಲ ಗೊತ್ತಿರೋಗೆ ಕನ್ನಡ ಬಹುದೊಡ್ಡ ಹಗರಣ ಆಗ್ತಾಯಿದೆ. ತೇಲಿಗೆ ಹಗರಣ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಅದರಲ್ಲಿ ಯಾವಾಗ ಈ ರೀತಿ ನಕಲು ಶುರುವಾಯಿತು ಆ ಟೈಮ್ನಲ್ಲಿ ಈ ಸ್ಟಾಂಪ್ ಪೇಪರ್ನ ಸರ್ಕಾರ ನಿಲ್ಲಿಸುತ್ತೆ. ಅದನ್ನು ಬ್ಯಾಂಕ್ ಮೂಲಕ ಕೊಡಬೇಕು ಸ್ಟಾಂಪ್ ಪೇಪರ್ ಅಂತ ಹೇಳ್ಬಿಟ್ಟು ಶುರು ಮಾಡ್ತದೆ. ಸೊ ಸಂದರ್ಭದಲ್ಲಿ ಈ ಏನು ಇದೇ ವೃತ್ತಿ ನಂಬ್ಕೊಂಡು ಸುಮಾರು ವರ್ಷಗಳಿಂದ ಬರ್ತಾಯಿದ್ರು. ಸ್ಟಾಂಪ್ ಪೇಪರ್ನ ಮಾರಿ ಪತ್ರ ಬರ್ಕೊಂಡು ಬಿಟ್ಲ ಮಕ್ಕಳನ್ನ ಬರ್ತಾಯಿದ್ದವ್ರಿಗೆ ಆ ಜೀವನಕ್ಕೆ ಭಾರಿ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಹಿರಿಯರೆಲ್ಲ ಕೂಡಿ ಹೋರಾಟ ಮಾಡಿ ನ್ಯಾಯಾಲಯದ ಮೂಲಕ ಮೊರೆ ಹೋದ್ಮೇಲೆ ಸರ್ಕಾರ ಅವ್ರಿಗೆಲ್ಲ ಪತ್ರ ಬರಹಗಾರರು ಅಂತ ಒಂದು ಪರವಾನಗಿ ಕೊಟ್ಟು ಸೊ ಅಧಿಕೃತವಾಗಿ ಮಾಡಿಕೊಟ್ಟು ಅವ್ರ ಮೂಲಕ ಪತ್ರ ಬರೀಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೇ ಪರ್ಮಿಷನ್ ಕೊಡುತ್ತೆ. ಅದ ನಂತರ ಈ ಜನಸಂಖ್ಯೆ ಅನುಗುಣವಾಗಿ ಅಥವಾ ನೋಂದಣಿ ಸಂಖ್ಯೆ ಅನುಗುಣವಾಗಿ ಹೆಚ್ಚಿನ ಪತ್ರ ಬರಹಗಳು ಬೇಕು ಅಂತ ಗೊತ್ತಾದಮೇಲೆ 2010ನೇ ಇಸ್ವಿನಲ್ಲಿ ಮತ್ತೆ ಹೆಚ್ಚು ಪತ್ರ ಬರಹಗಳು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪರೀಕ್ಷೆ ನಡೆಸಿ ಆ ಪರೀಕ್ಷೆ ಉತ್ತೀರ್ಣ ಆದವ್ರಿಗೆ ಮಾತ್ರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆ ಲೈಸೆನ್ಸ್ನ ಪರವಾನಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ನಾವು ಸ್ಮೂತಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಇದ್ರ ಮಧ್ಯೆ ಕೆಲವು ಏನು ಬೇಕಂತ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಮೋಸನೇ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕೆಲವರಿಂದ ಈ ನೋಂದಣಿ ಸಮೇತ ಮೋಸಗಳಾಗ್ತಾಯಿತ್ತು. ಇದನ್ನು ಯಾಕಂದರೆ ನೀವು ಬರ್ತೀರಾ, ಈಗ ನನ್ನ ಪ್ರಾಪರ್ಟಿ ಅಂತ ಹೇಳ್ತೀರಾ, ಒಂದು RTCನೋ ಖಾತೆನ ತಂದು ನಮಗೆ ಕೊಡ್ತೀರಾ. ಸೊ ಬರ್ಸ್ಕೊಂಡ್ರು ಬರ್ತಾರೆ, ಬರ್ಕೊಡ್ರು ಇಬ್ಬರು ಬಂದು ಕೊಟ್ಟಮೇಲೆ ನಾವು ಪತ್ರ ಬರೆದ್ಬಿಟ್ಟು ಅವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ತಾಯಿದ್ದು. ಸೊ ಇಲ್ಲಿ ಯಾವಾಗ ಮೋಸ ವಂಚನೆ ಗೊತ್ತಾಗ್ತದೆ ಸರ್ಕಾರ ಲಾಸ್ಟ್ ನಿಮಗೆ ಗೊತ್ತಿರೋಗೆ 2004ರಲ್ಲಿ ಕಾವೇರಿ 1 ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಸುತ್ತೆ ರಿಜಿಸ್ಟ್ರೇಷನ್ಗೋಸ್ಕರ. ಸೊ ಅದ್ರ ಮೂಲಕ ಆನ್ಲೈನ್ ಮೂಲಕನೇ ನೋಂದಣಿ ಮಾಡಬೇಕು, ಆನ್ಲೈನ್ ಮೂಲಕನೇ ಅವರು ರೆಕಾರ್ಡ್ಸನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತದೆ. ಸೊ ಇದು ಹಾಗೆ ನಡ್ಕೊಂಡು ಬರ್ತಾ ಇರ್ತದೆ. ಸೊ ಇದ್ರ ಮಧ್ಯೆ ಕೇವಲ 2 ವರ್ಷದ ಹಿಂದೆ ಕಾವೇರಿ 2 ಅಂತ ಒಂದು ತಂತ್ರಾಂಶನ ಅಳವಡಿಸ್ಕೊತಾರೆ. ಈ ಕಾವೇರಿ 2 ತಂತ್ರಾಂಶ ಅಳಿಸ್ಕೊಳ್ಳೋ ಉದ್ದೇಶ ಜನಗಳಿಗೆ ಏನು ಸ್ಪೀಡಾಗಿ ಸರ್ವಿಸ್ ಕೊಡಬೇಕು ಮತ್ತು ನೋಂದಣಿ ಪಾರದರ್ಶಕವಾಗಿರಬೇಕು, ಇದರಲ್ಲಿ ಯಾವುದೇ ಮೋಸ ವಂಚನೆ ಆಗಬಾರ್ದು ಅನ್ನೋ ಇದೊಂದು ಸದುದ್ದೇಶದಿಂದ ಸರ್ಕಾರ ಇದನ್ನು ತರ್ತದೆ. ಬಟ್ ಅದು ಮಾಡಿದ್ದು ಸರಿ, ನಾವು ಮಾಡ್ಕೊಂಡು ಹೋಗ್ತಾ ಇದ್ರು, ನಾವು ಅವಲಂಬಿತರಾಗಿದ್ದೀವಿ ಆ ಉದ್ಯೋಗಕ್ಕೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಇದರಲ್ಲಿ ಹಲವಾರು ನ್ಯೂನತೆಗಳು ಬರ್ತಾಯಿದೆ, ಅಥವಾ ಸಮಸ್ಯೆಗಳು ಸಾರ್ವಜನಿಕರಿಗೂ ಬರ್ತಾಯಿದೆ ಮತ್ತು ನಮ್ಮ ಕರ್ನಾಟಕದ ಪತ್ರ ಬರಹಗಳಿಗೂ ಬರ್ತಾಯಿದೆ. ಸೊ ಇದ್ರ ಬಗ್ಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶನ ನನ್ನ ಮಿತ್ರ ಅಂತ ಪರಮೇಶ್ವರ್ ನಿಮ್ಮ ಮುಂದೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಉದ್ದೇಶನೂ ಹೊಂದಿದೆ. ಏನಂದರೆ ನೋಂದಣಿ ಇಲಾಖೆಯಿಂದ ಕನ್ನಡ ತಂತ್ರಾಂಶ ಅಂತ ಒಂದು ಮಾಡಿದ್ದಾರೆ. ಅದು ನೋಂದಣಿ ಸುಗಮವಾಗಲಿ, ಸಾರ್ವಜನಿಕರಿಗೆ ತುಂಬ ಹತ್ತಿರದಲ್ಲಿ ಯಾರಿಗೂ ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರೋಂಥ ಒಂದು ಯೋಜನೆ ತುಂಬ ಚೆನ್ನಾಗಿದೆ. ಆದ್ರೂ ಎಷ್ಟೇ ಅಡ್ವಾನ್ಸ್ ಇದ್ರೂ ಮೋಸ ಮಾಡೋಂಥ ಜನ ಇದ್ದೇ ಇದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ ನಮಗೆ ಪತ್ರ ಬರಹಗಾರರು ಅಂಥೇಳಿ ಸರ್ಕಾರದಿಂದನೇ ನಮಗೆ ಒಂದು ಲೈಸೆನ್ಸ್ ಕೊಟ್ಟು ಮತ್ತು ಕೆಲವೊಂದು ಏನೇ ಸರ್ಕಾರದಿಂದ ಚೇಂಜಸ್ ಆದಂಥ ಒಂದು ಆದೇಶಗಳು ಬಂದ್ರೂ ಇಲಾಖೆಯಿಂದ ನಮಗೆ ಕೆಲವರು ತಿಳಿ ಹೇಳಿ ಅದರಂತೆ ನಾವು ಸಾರ್ವಜನಿಕರ ಹತ್ರ ಸ್ಪಂದಿಸಿ ಕೆಲವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಹೀಗೆ ಇಂಥ ಡಾಕ್ಯುಮೆಂಟ್ ಬೇಕು, ಇಂಥ ವಾರಸುದಾರ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಕ್ಕುದಾರ ಇರ್ಬೋದು, ಇವರೆಲ್ಲ ಒಳಗೂಡಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿ ತಿಳಿ ಹೇಳಿ ನಾವು ಡಾಕ್ಯುಮೆಂಟ್ನ ಲೀಗಲಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಕಳಿಸ್ತಾಯಿದ್ವಿ. ಇಲ್ಲಿವರೆಗೂ ನಡ್ಕೊಂಬರ್ತಾಯಿತ್ತು. ಆದರೆ ಈಗ ಮತ್ತೆ ಇನ್ನೂ ಉದ್ದೇಶ ಏನು ಅಂದರೆ ಈ ತಂತ್ರಾಂಶನ ಮತ್ತೆ ಇಂಪ್ಲಿಮೆಂಟ್ ಮಾಡಿ ತುಂಬಾ ಸಡಿಲ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಒಂದು ಕೆಲವೊಂದಕ್ಕೆ ಸಮಸ್ಯೆಗಳಿಗೆ ಕಾರಣ ಅಂತ ನಾನು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹೇಗೆ ಅಂದರೆ ಈಗ ನಾವು ಎಷ್ಟೇ ಅಡ್ವಾನ್ಸ್ ಆಗಿ ಮಾಡಿದ್ರೂ, ನಾವೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ರೂ ಕೆಲವೊಂದು ಮೋಸ ಮಾಡೋಂಥ ಜನ ನಮ್ಮ ಸ್ನೇಹಿತರು ಹೇಳಿದಾಗೆ ಕೆಲವು ಮೋಸ ಮಾಡೋಂಥ ಜನ ಮೋಸ ಮಾಡೋ ಇದ್ದೇ ಇದ್ದಾರೆ. ಅದರಲ್ಲೂ ಸಹ
ಕೈ ತಪ್ಪಿ ಕಣ್ತಪ್ಪಿ ಆಗುತ್ತೆ, ಆಗಿದೆ, ಆಗಿರೋ ದಾಖಲೆಗಳು ಸಹ ಒಂದು ಎಲ್ಲಿ ಆರಕ್ಷಕ ಠಾಣೆಗಳಲ್ಲೂ ಕೇಸಾಗಿದೆ, ಕೆಲವು ನ್ಯಾಯಾಲಯದಲ್ಲೂ ಸಹ ಕೇಸಾಗಿ ನಡೀತಾ ಇದೆ. ಇದನ್ನು ತಪ್ಪಿಸ್ಬೇಕು ಅಂತ ಅವ್ರು ಮಾಡಬೇಕು ವಿನಃ ಇದನ್ನು ಬೇರೆ ಥರ ಇಂಪ್ಲಿಮೆಂಟ್ ಮಾಡಿ, ಯಾವುದನ್ನ ತಂತ್ರಾಂಶ ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇದ್ರೂ ನ್ಯೂನತೆಗಳು ತುಂಬ ಬರ್ತಾಯಿದೆ. ಆ ನ್ಯೂನತೆಯಲ್ಲಿ ಏನು ಅಂದರೆ ಈಗ ಏನು ಮೋಸ ಮಾಡಬೇಕು ಅಂತ ಜನ ಇದ್ದಾರೆ ಕೆಲವರು, ಅದು ಮಾಡಲಿಕ್ಕೆ 100% ಅನುಕೂಲ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಬಯಸ್ತೀವಿ. ಏನಕ್ಕೆ ಅಂದರೆ ಈಗ ಪೇಪರ್ಲೆಸ್ ಮತ್ತು ಫೇಸ್ಲೆಸ್ ಅಂತ ಮಾಡ್ತಾಯಿದ್ದಾರೆ. ಸೊ ಅದೇನು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆ ದೃಷ್ಟಿಯಿಂದ ಮಾಡ್ತಾಯಿದ್ದಾರೆ, ಕರೆಕ್ಟ್. ಆದರೆ ಈಗ ಹೇಳಿದ್ನಲ್ಲ, ಏನಂತ ಮೋಸ ಮಾಡೋದು ಜನ ಇದ್ದಾರೆ ಅಂದರೆ ಅವ್ರಿಗೆ ಅವಕಾಶ ಆಗುತ್ತೆ. ಅದು ಯಾಕೆ ಅಂತ ಕೇಳಿ, ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀವಿ, ಪ್ರತಿಯೊಂದನ್ನು ಮೂಲ ಇಲ್ಲಿಂದ ಇಲ್ಲಿವರೆಗೂ ಏನೇನಾಗಿದೆ, ಯಾರ್ಯಾರು ಯಾವ ರೀತಿ ಬಂದು ಲೀಗಲಿ ರೆಕಾರ್ಡ್ ಮಾಡಿದ್ದಾರೆ, ಆ ದಾಖಲಾತಿಗಳ ನ್ಯೂನತೆ ಇದೆಯಾ ಅದನ್ನು ನೋಡಿ ನಾವು ರಿಜಿಸ್ಟ್ರೇಷನ್ಗೆ ಹೋಗ್ತೀವಿ. ಅದು ನಮ್ಮ ಸರ್ವಿಸಿಗೆ ಬರೋಂಥ ಒಂದು ಅಂಶ, ಫಸ್ಟ್ ಥಿಂಕ್. ಸೊ ಅದನ್ನು ಏನಾಗುತ್ತೆ ನೆಕ್ಸ್ಟು, ಆ ತಂತ್ರಾಂಶನ ಏನು ಮಾಡ್ತಾ ಇದ್ದಾರೆ ಅದನ್ನು ನಾವು ಇಲ್ಲಿ ಕೂತ್ಕೊಂಡವ್ರು ಮನೆ ಕೂತ್ಕೊಂಡವ್ರು ನೀವು ಮಾಡ್ಕೋಬೋದು. ಪಬ್ಲಿಕ್ಕಿಗೆ ಲಾಗಿನ್ ಕೊಡ್ತಾರವರು, ಪಬ್ಲಿಕ್ಕಿಗೆ ಕೊಟ್ಟಾಗ ಅವರು ಯಾವುದೇ ದಾಖಲಾತಿಗಳನ್ನ ಯಾವ ರೀತಿ ಬೇಕಾದರೂ ಮಾಡ್ಬೋದು, ಅವಕಾಶ ಇದೆ, ಆಗುತ್ತೆ ನಮ್ಮ ದೃಷ್ಟಿಯಿಂದ. ಅದನ್ನು ತಡೆ ಹಿಡಿಯೋಕ್ಕೋಸ್ಕರ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ನಾವು ಮಾಡ್ತಾಯಿದ್ದೀವಿ, ಅದನ್ನು ಆದಷ್ಟು ಈಗ ಇರೋದನ್ನೇ ಇಂಪ್ಲಿಮೆಂಟ್ ಮಾಡಿ, ತೊಂದರೆ ಆಗದಂಗೆ, ಸಾರ್ವಜನಿಕ ತೊಂದರೆ ಆಗದಾಗೆ, ಮತ್ತು ನಮ್ಮ ಪತ್ರ ಬರಹಗಾರಿಗೂ ನಾವು ಮಾಡ್ತಿರೋಂಥ ವೃತ್ತಿಗೆ ಅನಾನುಕೂಲ ಆಗದಾಗೆ, ಮತ್ತು ನಾವು ಪತ್ರ ಬರಹಗಾರರು ಒಬ್ಬೊಬ್ಬರೇ ಕುಳಿತು ಕೆಲಸ ಮಾಡೋಕ್ಕಾಗಲ್ಲ. ನಾವು 4 ಜನ 2-3 ಜನ ಸ್ಟಾಫ್ ಇಟ್ಕೊಂಡಿರ್ತೀವಿ, ಅವರ ಜೀವನ ನಡೆಸೋಕ್ಕಾಗ್ಬೋದು, ನಮ್ಮ ಜೀವನ ಇರ್ಬೋದು, ಅವೆಲ್ಲಕ್ಕೂ ಅನುಕೂಲ ಮಾಡಿ ಪಬ್ಲಿಕ್ಕಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕೋಸ್ಕರ ನಾವು ನಾಡಿದ್ದು ಒಂದು 16ನೇ ತಾರೀಕು ನಮ್ಮ ಬೆಳಗಾವಿನಲ್ಲಿ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಒಂದು ಸಂಘಟನೆ ಇದೆ ನಮ್ಮದು, ಸ್ಟೇಟ್. ಆ ಸ್ಟೇಟ್ ವತಿಯಿಂದ ನಾವೆಲ್ಲರೂ ಸಹ ಹಾಜರಾಗಿ ಅಲ್ಲಿ ಇವಾಗ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ನಮ್ಮ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಲಿಕ್ಕೆ ಅಂತ ಮಾಡಿದ್ವಿ. ಇದನ್ನು ಸಾರ್ವಜನಿಕರು ಸಹ ಇದನ್ನು ಯೋಚನೆ ಮಾಡಬೇಕು. ಈ ಹೇಳಿದ ಪಾಯಿಂಟ್ ನಾನು ಬ್ರೀಫಾಗಿ ಹೇಳೋಕ್ಕಾಗಿಲ್ಲ, ಸಣ್ಣ ಪುಟ್ಟ ಒಂದೊಂದು ಪಾಯಿಂಟ್ಗಳು ಹೇಳಿದ್ದೀನಿ. ಅದನ್ನು ಸಾರ್ವಜನಿಕರು ಸಹ ತಿಳ್ಕೊಂಡು ಇದು ಹೌದಾ ಏನು ಅನ್ನೋದ್ರ ಬಗ್ಗೆ ನೋಡಿ ನಮಗೆ ಸಹಕಾರ ಪ್ಲಸ್ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಕ್ಕೆ ಒಂದು ಉತ್ತೇಜನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು 4 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗ ನಮ್ಮ ಪರಮೇಶ್ವರ್ ನಿಮಗೆಲ್ಲ